ಮಾರ್ನಿಂಗ್ ಮಕ್ಳ. ಎಲ್ಲಪ್ಪ ಮಂಡ್ಯ ನಿನ್ ಫ್ರೆಂಡ್ಸು ಕಾಣಿಸ್ತಿಲ್ಲ. ಸರ್ ಅವ್ರು ಕರೆಕ್ಟಾಗಿ ಸ್ಕೂಲಿಗೆ ಬರಲ್ಲ ಸರ್, ಊರಾಗ ಬರೀ ತರಲೆ ಮಾಡ್ಕೊಂಡು ಓಡಾಡ್ತಾರೆ. ಅವ್ರಿಬ್ರು ಬರ್ಲಿ, ಮಾಡ್ತೀನಿ ಇವತ್ತು. ಚೆನ್ನಾಗಿ ಓದ್ಕೊಳ್ಳೋಣ ನಮಗೆ ಇಲ್ಲ ಅವರು. ಹಾ ಸರ್, ಸರಿಯಾಗಿ ಬೈರಿ. ಊರಾಗ ಬರೀ ಕೇಣಿ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಒಂದು ಕ್ಷಣನೂ ಬುಕ್ ಇಟ್ಕೊಂಡಿರೋದು ನಾನು ನೋಡೇ ಇಲ್ಲ ಸರ್. ಮನೆಗೂ ಬರ್ಕಮಲ್ಲ ಸರ್, ಬರೀ ಕೇಣಿ ಮಾಡ್ಕೊಂಡೇ ಓಡಾಡ್ತಾರೆ. ಬರ್ಲಿ ಬರ್ಲಿ, ನೀವೆಲ್ಲ ಚೆನ್ನಾಗಿ ಓದ್ಕೋಬೇಕು ಸರಿನಾ? ಇಲ್ಲ ಅಂದ್ರೆ ಫೇಲ್ ಮಾಡ್ತೀನಿ. ಇನ್ನೇನು ಪರೀಕ್ಷೆ ಹತ್ರ ಬಂತು. ಸರ್ ಒಳಗ್ ಬರ್ತೀವಿ ಸರ್. ಸರ್ ಇವಾಗ ಬರ್ತಾವ್ರೆ. ಬರೋ ಒಳಗೆ. ಗುಡ್ ಮಾರ್ನಿಂಗ್ ಸರ್. ಅಲ್ವಾ ಚಿಂಟು, ಕಿರಣ, ನಿಮ್ಮಿಬ್ರಿಗೆ ಓದ್ಬೇಕು ಅಂತ ಇಷ್ಟ ಆಯ್ತಾ ಇಲ್ವಾ? ಓದಕ್ ಇಷ್ಟ ಇಲ್ಲ ಅಂದ್ರೆ ಸ್ಕೂಲಿಗೆ ಬರ್ಬೇಡ್ರಿ ನೀವು. ಎಷ್ಟು ದಿನ ಅಂತ ನೋಡೋದು, ದಿನ ಲೇಟ್ ಆಗಿ ಬರ್ತೀರಾ, ಒಂದು ಹೋಮ್ ವರ್ಕ್ ಮಾಡಲ್ಲ ಏನಿಲ್ಲ. ಈ ಸಲ ನಿಮ್ಮಿಬ್ರು ಫೇಲ್ ಮಾಡ್ತೀನಿ. ಸರ್ ಹಂಗೆ ಮಾಡ್ಬೇಡ್ರಿ ಸರ್, ಫೇಲ್ ಮಾಡ್ಬೇಡ್ರಿ ನಮ್ಮನ್ನ. ನಮ್ಮ ಅಜ್ಜಿನ ಸ್ಕೂಲಿಗೆ ಕಳ್ಸಲ್ಲ. ಮತ್ತೆ ಯಾವತ್ತನ ಕರೆಕ್ಟ್ ಆಗಿ ಹೋಮ್ ವರ್ಕ್ ಬರ್ಕೊಂಬಂದಿದ್ಯಾನ ನೀನು? ಯಾವತ್ತನ ಕೇಳಿದ್ರು ಬರ್ದಿಲ್ಲ ಸರ್. ಏನ್ ಮಾಡ್ತಿದ್ದ ಅಂದ್ರೆ ನಮ್ಮ ಮನೆಗೆ ಅದಿಲ್ಲ ಇದಿಲ್ಲ, ಅಲ್ಲಿಗೆ ಹೋಗಿದೆ ಇಲ್ಲಿಗೆ ಹೋಗಿದೆ, ಬರೀ ಇಂಥವೇ ಸುಳ್ಳು ಹೇಳ್ತೀಯ. ಸರ್ ನನ್ನನ್ನ ಫೇಲ್ ಮಾಡ್ಬೇಡ್ರಿ ಸರ್, ನಮ್ಮ ಅಮ್ಮ ಮತ್ತೆ ಸ್ಕೂಲಿಗೆ ಕಳ್ಸಲ್ಲ ಸರ್. ಸರಿಯಾಗಿ ಇಟ್ಕೊಂಡು ಒಯ್ತೈತೆ ಸರ್ ನನ್ನ. ನೀವಿಬ್ರು ಆ ಹುಡುಗನ್ನ ನೋಡಿ ಕಲ್ತ್ಕೋಬೇಕು. ಕರೆಕ್ಟ್ ಟೈಮಿಗೆ ಬರ್ತಾರೆ, ಹೋಮ್ ವರ್ಕ್ ಎಲ್ಲ ಮಾಡ್ತಾರೆ, ಒಂದಿನಕ್ಕೂ ವಹಿಸ್ಕೊಂಡಿಲ್ಲ. ನೀವು ದಿನಕ್ಕೊಂದ್ಸಲಿನಾದ್ರೂ ಓಡಿಸ್ಕೊಂಡಿರ್ತೀರ ನೀವು. ಏನ ಮಕ್ಕಳು ತಪ್ಪು ಮಾಡ್ತಾರೆ, ತಪ್ಪು ಮಾಡ್ದಂಗೆ ಯಾರು ಇರ್ತಾರೆ ಸರ್? ಏನೋ ಒಂದಿಟ್ಟು ಲೇಟಾಗಿ ಬರ್ಬೋದು, ಹಂಗಂತಂದು ಯಾವತ್ತನ ಒಂದಿನ ಹೋಮ್ ವರ್ಕ್ ಮಾಡ್ದಂಗೆ ಇರ್ಬೋದು. ಅದಕ್ಕೆ ನೀವು ಇಂಥ ದೊಡ್ಡ ಶಿಕ್ಷೆ ಕೊಟ್ಟರೆ ನಾವು ಇನ್ಮೇಲೆ ಓದ್ಕೊಂತೀವಿ ಸರ್, ಹೋಮ್ ವರ್ಕ್ ಎಲ್ಲ ಬರಿತೀವಿ ಸರ್. ಆದರೆ ಪಾಸ್ ಮಾಡಿ ಸರ್, ಫೇಲ್ ಮಾಡಬೇಡ್ರಿ. ಹ್ಞೂ ಸರ್. ಸರ್ ಅವರೆಲ್ಲ ಓದ್ಕೊಂಬದೇ ಇಲ್ಲ ಸರ್, ಊರಾಗ ಬರೀ ಓಡಾಡ್ಕೊಂಡೇ ಇರ್ತಾರೆ. ಹೇಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಇಲ್ವಾ? ಇವಾಗ ಹಂಗೆ ಇಟ್ಕೊಂಡು ಸರಿಯಾಗಿ ಒಂದು ಕೊಡ ಏಟ. ಸುಮ್ಮನಿರೋದು ಬಿಟ್ಟು ಹೆಂಗೆ ಹೇಳ್ತಾವ ನೋಡು. ಸರ್ ನೋಡಿ ಸರ್ ಬೈತಿರೋದು. ಈ ಕಡೆ ತಿರ್ಕೊಳ್ರು. ಈ ಸಲ ಪರೀಕ್ಷೆಗೆ ಪಾಸ್ ಆದ್ರೆ ಮಾತ್ರ ಪಾಸ್ ಮಾಡ್ತೀನಿ, ಚೆನ್ನಾಗಿ ಓದ್ಕೊಂಡು. ಇಲ್ಲ ಅಂದ್ರೆ ಫೇಲ್ ಮಾಡ್ತೀನಿ. ನಿಮ್ಮ ಹಿಂದಿನ ಹುಡುಗರವರೆಲ್ಲ ನಿಮ್ಗಿಂತ ಚಿಕ್ಕರು, ಅವ್ರ ಜೊತೆಗೆ ಮುಂದಿನ ವರ್ಷ ಕೂತ್ಕೊಂಡು ಪರೀಕ್ಷೆ ಬರೀರಿ, ಸರಿನಾ? ಸರ್ ಪ್ಲೀಸ್ ಸರ್, ಹಂಗೆ ಮಾಡಬೇಡ್ರಿ ಸರ್. ನಾವು ನಿಜ ಓದ್ಕೊಂತೀವಿ ಸರ್. ನಮ್ಮ ಮೇಲೆ ನಂಬಿಕೆ ಇಲ್ವಾ ಸರ್ ನಿಮಗೆ? ನಿಜ ಓದ್ಕೊಂತೀನಿ, ಇನ್ಮೇಲೆ ಮನೆಗೆ ಒಂದು ಕೆಲಸನೂ ಮಾಡಲ್ಲ, ಊರಾಗ ಓಡಾಡೋದು ಇಲ್ಲ. ನಾವಿಬ್ರು ಕೂತ್ಕೊಂಡು ಓದ್ಕೊಂತೀವಿ ಸರ್, ಪ್ಲೀಸ್ ಸರ್. ಸರಿ ಆಯ್ತು, ಹೋಗಿ ಕೂತ್ಕೊಳ್ರಿ. ಬಾ ನಮ್ಮ ಅಂತಕ್ ಮಾಡ್ತೀನಿ ನಿನಗೆ ಯಾವಾಗನ ಮೋಟ್ ಮಂಜ. ಎಲ್ಲ ಚಿಂಟು, ನೆನ್ನೆ ಹೋಮ್ ವರ್ಕ್ ಕೊಟ್ಟಿದ್ನಲ್ಲ ಬರ್ಕೊಂಬಂದಿದ್ಯಾ? ಸಾರು ಬರ್ಕೊಂಡು ಬಂದಿಲ್ಲ. ಯಾಕಪ್ಪ ಅಂತ ಗನಂದಾರಿ ಕೆಲಸ ಏನಿತ್ತು? ನಂಗೆ ಯಾಕ ನಿನ್ನೆ ಸಖತ್ತು ತಲೆನೋವು ಅಂದ್ರೆ ತಲೆನೋವು ಸರ್, ಅದಕ್ಕೆ ನಾನು ಹೋಮ್ ವರ್ಕ್ ಬರೆಯಕ್ಕಾಗಲಿಲ್ಲ ಸರ್. ಏನೋ ಕಿರಣ, ನಿನಗೆ ಹೊಟ್ಟೆ ನೋವಿತ್ತ ನಿನ್ನೆ? ಹ್ಞೂ ಸರ್, ನಿಮಗೆ ಹೆಂಗ್ ಗೊತ್ತಾತು? ನಿಮ್ಮಂತ ಹುಡುಗರು ಇದ್ಮೇಲೆ ಇವೆಲ್ಲ ಗೊತ್ತಾಗ್ಲೇಬೇಕಪ್ಪ. ಏನ್ ಮಾಡೋದು, ಹೋಮ್ ವರ್ಕ್ ಬರೀಬೇಕು ಅಂತಂದು ಹೊಟ್ಟೆ ನೋವು ಬರ್ತೈತಿ, ತಲೆನೋವು ಬರ್ತೈತಿ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿಮ್ಮಿಬ್ರನ್ನ ನಿಜವಾಗ್ಲೂ ಫೇಲ್ ಮಾಡ್ತೀನಿ. ಹಿಂಗೆ ಮಾಡ್ತಾ ಇದ್ರೆ ಫೇಲ್ ಮಾಡ್ತೀನಿ ಸಾರ್. ಇವತ್ತೊಂದಿನ ನಮ್ಮನ್ನು ಕ್ಷಮಿಸ್ಬಿಡ್ರಿ ಸರ್. ನಾಳೆ ಸ್ಕೂಲಿಗೆ ಬರ್ಬೇಕಾದ್ರೆ ನಿಮ್ಮ ಅಜ್ಜಿನ ಕರ್ಕೊಬಾ. ಕಿರಣ, ನಿಮ್ಮ ಅಮ್ಮನ ಕರ್ಕೊಬಾರೋ. ಸಾರ್ ನಮ್ಮನ್ನು ಕ್ಷಮಿಸಿ ಸರ್, ನಮ್ಮ ಅಜ್ಜಿನ ಮಾತ್ರ ನಾನು ಕರ್ಕೊಂಡು ಬರಲ್ಲ. ನಮ್ಮ ಅಜ್ಜಿ ಏನಲ್ಲ, ಬಂದ್ರೆ ನೀವೇನೇನೋ ಹೇಳ್ತೀರಾ, ಮನೆ ಕರ್ಕೊಂಡೋಗಿ ದಬ ಶಾಣಿತೈತಿ ಸರ್ ನಮ್ಮ ಅಜ್ಜಿ. ನಾನು ಮಾತ್ರ ಕರ್ಕೊಂಡು ಬರಲ್ಲ ಸರ್. ಸರ್ ಗುಂಡಜ್ಜಿ ಮೇಲು, ನಮ್ಮ ಅಮ್ಮಯ್ಯ ಬೇಡ ಸರ್. ಗುಂಡಜ್ಜಿ ಕೈಯಾಗ ಹೊಡೆದ್ರೆ ನಮ್ಮಮ್ಮ ಇಟ್ಟಿನ ಕೋಲ್ ತಕೊಂಡು ಹೋಯ್ತೈತೆ ಸರ್. ಆಮೇಲೆ ತಲೆ ಬುಳ್ಳೆ ಎಲ್ಲ ಹೊಡೆದಾಗ್ತೈತೆ ಸರ್ ನಮ್ಮ ಅಮ್ಮ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸರ್, ಇವತ್ತೊಂದಿನ. ನಾಳೆಯಿಂದ ನೀವೇ ಬೇಷ್ ಅಂತೀರ, ಹಂಗೆ ಹೋಮ್ ವರ್ಕ್ ಎಲ್ಲ ಮಾಡ್ತೀವಿ, ಮತ್ತೆ ನಮ್ಮ ಮನೆಗೆ ಒಂದು ಕೆಲಸನೂ ಮಾಡಲ್ಲ, ಹಂಗೆ ಕೂತ್ಕೊಂಡು ಓದ್ಕೊಂತೀವಿ ಸರ್. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದ್ಕೊಂತೀನಿ ಸರ್. ಪ್ಲೀಸ್ ಸರ್, ಇವ್ರ ಅಜ್ಜಿನ ಕರ್ಕೊಂಬರ್ರಿ ಅಂತ ಮಾತ್ರ ಹೇಳ್ಬೇಡ್ರಿ ಸರ್. ಸರಿ ಆಯ್ತು, ನೋಡೋಣ, ಕೊನೆ ಚಾನ್ಸ್ ಕೊಡ್ತೀನಿ.
ಸರ್ ಈ ಪಿಳ್ಳೆ ನಮ್ ಗುಂಡಜ್ಜಿಗೆ ಹೇಳ್ತೀನಿ ಅಂತ ಎದುರಿಸ್ತಾ ಇಲ್ಲಿ ಸುಳ್ಳು ಹೇಳ್ತಾ ಇದೆ ಸರ್. ಸರಿ ಆಯ್ತು, ಸುಳ್ಳು ಹೇಳದ್ನ ನಿಲ್ಲಿಸ್ಬೇಕು. ನೀವು ಒಬ್ರ ಮೇಲೆ ಒಬ್ರು ಹೇಳದ್ನ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ತರ ಇರ್ಬೇಕು ನೋಡ್ಕೊಂಡ್ರಿ. ಬರೀ ಅವ್ರು ಇವ್ರು ಜಗಳಾಡ್ಕೊಳ್ಳೋದೇ ಆತು ಯಾವಾಗ್ಲೂ.